ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ಬೆಂಗಳೂರಿನಂತಹ ಮಹಾನಗರಿಯಲ್ಲಿ ಜನಸಾಮಾನ್ಯರು ಜೊತೆಗೆ ಕೆಲಸಕ್ಕೆ ಹೋಗುವಂತಹ ಎಲ್ಲ ಜನರು ಕೂಡ ಅವಲಂಬನೆ ಆಗಿರುವಂತದ್ದು ನಮ್ಮ ಮೆಟ್ರೋ ಮೇಲೆ. ನಮ್ಮ ಮೆಟ್ರೋ ದರ ಈಗ ಮತ್ತೆ ಏರಿಕೆ ಮಾಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ನಮ್ಮ ಮೆಟ್ರೋ ದರ ಎಷ್ಟು % ಏರಿಕೆ ಆಗುತ್ತೆ, ಇದಕ್ಕೆ ಜನಸಾಮಾನ್ಯರು ಏನ್ ಹೇಳ್ತಾ ಇದ್ದಾರೆ, ಅದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ, ಕೇಳಿ. ಸೊ ನಮ್ಮ ಮೆಟ್ರೋದಲ್ಲಿ ಸಾಕಷ್ಟು ಈ IT ವಲಯದಲ್ಲಿ ಕೆಲಸ ಮಾಡುವಂತಹ ಜನರಾಗ್ಲಿ ಅಥವಾ ವಿದ್ಯಾರ್ಥಿಗಳಾಗ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಹಳ ಕ್ವಿಕ್ ಆಗಿ ಬಹಳ ಸ್ಪೀಡ್ ಆಗಿ ಹೋಗುವಂತಹ ಜನ ನಮ್ಮ ಮೆಟ್ರೋವನ್ನ ಅವಲಂಬಿಸಿದ್ದಾರೆ. ಬೆಳಗ್ಗೆ ಪೀಕ್ ಅವರ್ ನಲ್ಲಂತೂ, ಸಂಜೆ ಪೀಕ್ ಅವರ್ ನಲ್ಲಂತೂ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ. ಹೆಚ್ಚುವರಿ ಟ್ರೈನ್ ಅನ್ನ ತಗೋಬನ್ನಿ ಅಂತೆಲ್ಲ ಜನರು ಆಗ್ರಹ ಮಾಡ್ತಾ ಇದ್ದಾರೆ. ಈಗಾಗಲೇ ಫೇಸ್ ಗಳ ಸಂಖ್ಯೆಯನ್ನು ಕೂಡ, ಅಂದ್ರೆ ಫೇಸ್ 1 ಫೇಸ್ 2 ಏನಿದೆ ಅದರ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡಿ ಅಂತ ಜನ ಆಗ್ರಹ ಮಾಡ್ತಾ ಇದ್ದಾರೆ. ಈ ಹೊತ್ತಲ್ಲೇ ಕಳೆದ ವರ್ಷ ನಮ್ಮ ಮೆಟ್ರೋದಲ್ಲಿ ದರ ಏರಿಕೆ ಆಗಿತ್ತು. ಅದು ಕೂಡ ಬರೋಬ್ಬರಿ 101.5% ಅಷ್ಟು ದರವನ್ನ ಮೊದಲು ಏರಿಕೆ ಮಾಡ್ತಾರೆ. ಆಗ ವ್ಯಾಪಕ ಟೀಕೆಗೆ ಗುರಿ ಆಗ್ತಾರೆ. ಜನಸಾಮಾನ್ಯರೆಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾರೆ. ಏಕಾಏಕಿ ದಿಢೀರಂತ ಇಷ್ಟು ದರ ಏರಿಕೆ ಮಾಡಿದ್ರೆ ಮೆಟ್ರೋವನ್ನೇ ನಂಬಿ ಪ್ರಯಾಣ ಮಾಡ್ತಾ ಇದ್ದಂತಹ ಜನ ಎಲ್ಲಿಗೆ ಹೋಗ್ಬೇಕು, ಇದು ಅವೈಜ್ಞಾನಿಕವಾಗಿದೆ ಅನ್ನುವಂತಹ ಆಕ್ರೋಶವನ್ನ ಹೊರ ಹಾಕ್ತಾರೆ. ಆಗ ಮೆಟ್ರೋ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ, ನಷ್ಟವನ್ನ ಸರಿದೂಗಿಸೋದಕ್ಕೆ ಜೊತೆಗೆ BMRCLಗೂ ಲಾಭ ಆಗಬೇಕು ಅಂತ ಅಂದ್ರೆ ಇಷ್ಟು ದರ ಏರಿಕೆ ಅನಿವಾರ್ಯ ಅನ್ನುವಂತಹ ಅರ್ಥದಲ್ಲಿ ಮಾತಾಡ್ತಾರೆ. ಬಳಿಕ ರಾಜಕೀಯ ಚರ್ಚೆಗಳಿಗೂ ಕೂಡ ಕಾರಣ ಆಗುತ್ತೆ. ಅದಾದ ಮೇಲೆ 3 ದಿನದಲ್ಲಿ ದರ ಏರಿಕೆಯನ್ನ ಕಡಿಮೆ ಮಾಡ್ತಾರೆ. 71.5% ಸಮಥಿಂಗ್ಗೆ ದರ ಏರಿಕೆಯನ್ನ ಇಳಿಸ್ತಾರೆ. ಆಗ್ಲೂ ಕೂಡ ಜನಸಾಮಾನ್ಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಆ ಸಂದರ್ಭದಲ್ಲೇ ಹೇಳ್ತಾರೆ, ಪ್ರತಿ ವರ್ಷ ಕೂಡ ದರ ಏರಿಕೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳ್ತಾರೆ. ಸೊ ಮೆಟ್ರೋ ನಿಯಮದ ಪ್ರಕಾರ ಕೂಡ ದರ ಏರಿಕೆ ಮಾಡೋದಕ್ಕೆ ಅವಕಾಶ ಇದೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾರೆ. ಅದರಂತೆ ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ಮೆಟ್ರೋ ದರ ಏರಿಕೆ ಆಗುತ್ತೆ ಅನ್ನುವಂಥದ್ದು ಈ ವರ್ಷ ಆರಂಭದಿಂದಲೂ ಕೂಡ ಚರ್ಚೆ ಆಗ್ತಾ ಇದ್ದಂತಹ ವಿಚಾರ. ಸದ್ಯ ಮೆಟ್ರೋ ದರ ಏರಿಕೆಗೆ ಬೋರ್ಡ್ ಅಲ್ಲೂ ಕೂಡ ಅನುಮತಿ ಸಿಕ್ಕಿದೆ. ಅಂದ್ರೆ ಮೆಟ್ರೋ ಬೋರ್ಡ್ ಅಲ್ಲಿ ಕೂಡ ಅನುಮತಿ ಸಿಕ್ಕಿದೆ. ಅವ್ರು ನಡೆಸಿರುವಂತಹ ಒಂದು ಸಭೆಯಲ್ಲೂ ಕೂಡ 5% ದರ ಏರಿಕೆ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಲಭ್ಯ ಆಗಿದೆ. ಅದಾದ ಬೆನ್ನಲ್ಲೇ ಮೆಟ್ರೋ ದರ ಏರಿಕೆ ಮಾಡುವ ಬಗ್ಗೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಗಬೇಕು. ಅಂದ್ರೆ ಇವರು ಎಷ್ಟು ದರ ಏರಿಕೆಯನ್ನ ಮಾಡಿ ಕಳಿಸಿರ್ತಾರೆ ಅದಕ್ಕೆ ಸರ್ಕಾರ ಅನುಮೋದನೆಯನ್ನ ಕೊಡಬೇಕು. ಸದ್ಯ ಲಭ್ಯ ಆಗಿರುವಂತಹ ಮಾಹಿತಿ ಪ್ರಕಾರ ಸರ್ಕಾರ ಕೂಡ ದರ ಏರಿಕೆ ಮಾಡೋದಕ್ಕೆ ಅನುಮೋದನೆಯನ್ನ ಅಥವಾ ಅನುಮತಿಯನ್ನ ಕೊಟ್ಟಿದೆ ಅನ್ನುವಂತಹ ವಿಚಾರ ಸದ್ಯ ಲಭ್ಯ ಆಗ್ತಾ ಇರುವಂತದ್ದು. ಈಗ ಇರೋ ಮಾಹಿತಿ ಪ್ರಕಾರ ಈಗ ಇರುವಂತಹ ದರದ 5% ದರ ಏರಿಕೆ ಆಗುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ. ಫೆಬ್ರವರಿ 9ರಿಂದಲೇ ಈ ದರ ಏರಿಕೆ ಅಧಿಕೃತವಾಗಿ ಜಾರಿಗೆ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇರೋದು. ಇದು ಅನೇಕ ಪ್ರಯಾಣಿಕರ ಕಣ್ಣು ಕೆಂಪಾಗಿಸುವುದಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಆಲ್ರೆಡಿ ಬಹಳ ದುಬಾರಿಯಾಗಿರುವಂತಹ ನಮ್ಮ ಮೆಟ್ರೋ ಮತ್ತೆ 5% ಜಾಸ್ತಿ ಆದ್ರೆ ನಾವ್ ಇದ್ರಲ್ಲಿ ಓಡಾಡೋದು ಹೆಂಗೆ? ಸ್ಟೂಡೆಂಟ್ಸ್ಗಾಗ್ಲಿ ಅಥವಾ ಕೆಲ್ಸಕ್ಕೆ ಹೋಗೋರ್ಗಾಗ್ಲಿ ಅಥವಾ ದೂರದಿಂದ ಬರುವಂತಹ, ಅಂದ್ರೆ ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್ ಗೆ ಹೋಗೋರು ಟ್ರಾಫಿಕ್ ಅನ್ನ ತಪ್ಪಿಸ್ಕೊಳ್ಳೋದಕ್ಕೆ ಮೆಟ್ರೋ ಮೇಲೆ ಅವಲಂಬನೆ ಆಗಿರೋರು ಜಾಸ್ತಿ. ಇನ್ನೊಂದು ಕಡೆ ಬಸ್ ಅಲ್ಲೂ ಕೂಡ ರಶ್ ಇರುತ್ತೆ. ಸೊ ಶಕ್ತಿ ಯೋಜನೆ ಎಫೆಕ್ಟ್ ಅಲ್ಲೂ ಕೂಡ ರಶ್ ಇರುತ್ತೆ ಅಂತ ಮೆಟ್ರೋಗೆ ಹೋಗೋರು ಜಾಸ್ತಿ. ಬಹಳ ಕ್ವಿಕ್ ಆಗಿ ಹೋಗಬಹುದು ಅನ್ನೋ ಕಾರಣಕ್ಕೂ ಕೂಡ ಮೆಟ್ರೋಗೆ ಹೋಗೋರು ಜಾಸ್ತಿ. ಸೊ ಇವರೆಲ್ಲರಿಗೂ ಕೂಡ 5% ದರ ಏರಿಕೆ ಮಾಡಿದ್ರೆ ಮತ್ತೆ ಹೊಡೆತ ಬೀಳುತ್ತೆ. ಈ ದರ ಏರಿಕೆಯನ್ನ ಮಾಡಬಾರ್ದು ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಪರ ವಿರೋಧದ ಮಧ್ಯ ಸರ್ಕಾರ ಕೂಡ ದರ ಏರಿಕೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದೆ. ಇನ್ನು ಅಧಿಕೃತವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BMRCL ಸ್ಪಷ್ಟನೆ ಕೊಡೋದೊಂದೇ ಬಾಕಿ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.